ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಕೇಳಿ ಜನಪದ ಕಲಾವಿದೆ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯಲ್ಲಿ ಇವರೊಂದಿಗೆ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಅಪರೂಪದ ಹಿರಿಯರು ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರಿಗೂ ಪರಿಚಯಿಸಲಿಕ್ಕೆ ನನಗಂತೂ ತುಂಬ ಖುಷಿ ಮತ್ತು ಹೆಮ್ಮೆ. ಅವ್ರ ಹೆಸರು ಪುಟ್ಟತಾಯಕ್ಕ ಅಂತ. ಅವರು ಜಿ ಸಾಣೇನಹಳ್ಳಿ. ಅವ್ರದ್ದು ವಿಶೇಷ ಏನಂತಂದರೆ ಮಾತಿಗೊಂದು ಗಾದೆನ ಹೇಳ್ತಾರೆ. ಈಗ ತೀರಾ ಅಪರೂಪವಾಗಿರುವಂತಹ ಗಾದೆ ಮಾತುಗಳನ್ನು ಕೇಳಬೇಕು, ಜೀವನದ ಒಂದು ಆಶಯವನ್ನು ತಿಳ್ಕೊಳ್ಬೇಕು ಅಂದರೆ ಪುಟ್ಟತಾಯಕ್ಕ ಅವ್ರ ಜೊತೆಗೆ ಒಂದು ಸರ್ತಿ ಮಾತಾಡಿಬಿಟ್ರೆ ನಮಗೆ ಈ ಜೀವನದ ವೈಶಾಲ್ಯತೆ ಎಷ್ಟಿದೆ ಅಂತ ಗೊತ್ತಾಗ್ಬಿಡ್ತದೆ. ಪುಟ್ಟತಾಯಕ್ಕ ಅವರೇ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಆರಾಮಿದ್ದೀರಾ? ಆರಾಮಿದೆ. ಎಷ್ಟು ವಯಸ್ಸು ತಮಗೀಗ? ನಮಗೀಗ 82, 84. 84, 82? 84 ವರ್ಷ. ಹೇಳಿ, ನಿಮ್ದು ತವ್ರ ಮನೆ ಯಾವುದು? ತವ್ರ ಮನೆ ಎಡ್ಗೂರ್ ಹತ್ರ ಸಂಪಿಗೆ ಮರದ ಕೊಪ್ಪಲು ಅಂತ. ಸಂಪಿಗೆ ಮರದ ಕೊಪ್ಪಲು. ಯಾಕೆ ಆ ಹೆಸರು ಬಂತು? ಅದೇನೋ ಅಲ್ಲಿ ಹಿಂದೆ ಸಂಪಿಗೆ ಮರಗಳಿದ್ದು ಅಂತೆ. ಅದಕ್ಕೆ ಸಂಪಿಗೆ ಒಟ್ಟಿಗೆ ಅಡ್ಗೂರಿಗೆ ಸೇರಿದ್ದೆ ಅದು. ಅದು ಪಕ್ಕ ಹಳ್ಳಿ ಇರೋದಕ್ಕೆ ಸಂಪಿಗೆ ಮರದ ಕೊಪ್ಪಲು ಅಂತ. ಸಂಪಿಗೆ ಮರ ಇತ್ತು ಅಂತ ಸಂಪಿಗೆ ಮರದ ಕೊಪ್ಪಲು. ದೊಡ್ಡೂರ? ಚಿಕ್ಕೂರು. ಕೊಪ್ಪಲು ಅಂದ್ರೆ ಸಾಮಾನ್ಯ ಎಲ್ಲ ಒಂದೇ. ಎಷ್ಟು ಮನೆಗಳಿರ್ಬೋದು? ಒಂದು 25-30 ಮನೆ ಇದೆ. ಶಾಲೆಗೆ ಹೋಗಿದ್ರ? ಇತ್ತ ಅವಾಗ ಶಾಲೆ ಅಡ್ಗೂರಿಗೆ ಹೋಗೋದು. ನೀವು ಹೋಗಿದ್ದೀರಾ? ನಾವು ಅಡ್ಗೂರಿಗೆ ಹೋಗಿದ್ದು. ಎಷ್ಟು ಓದಿದ್ದೀರಾ ಅಜ್ಜಿ? ನಾವು 6ರಿಂದ 7 ಬಿಟ್ಟಾಯ್ತು. ತಾಯಿ ಚಿಕ್ಕ ವಯಸ್ಸಿಗೆ ತೀರೋದ್ರು. ನಾವು ಬಿಟ್ಟು ಆಮೇಲೆ ಏನು? ಆಮೇಲೆ ಮನೆಯಲ್ಲಿ ದನ ಕರ ಮನೆ ಕೆಲಸ. ಅಪ್ಪಾಜಿಯರಿದ್ರು. ಮನೆ ಕೆಲಸ, ಹಾಲು ಕರಿಯೋದು, ಬೆಣ್ಣೆ ತೆಗಿಯೋದು, 10-12 ರಾಸು ಎಮ್ಮೆ, 10-12 ರಾಸು ದನ, ಕೊಟ್ಟಿಗೆ ತುಂಬ. ಅದನ್ನೆಲ್ಲ ನೋಡೋದು. ಹಿರಿ ಮಗಳು ನೀವು? ಇಲ್ಲ, ನಮ್ಗಿಂತ ಹಿರಿಯರಿದ್ರು. ಎಷ್ಟು ಜನ ಮಕ್ಕಳು? ನಾವು ಹೆಣ್ಮಕ್ಳು 5 ಜನ, ಗಂಡು ಮಕ್ಳು 2 ಜನ, ಒಟ್ಟು 7 ಜನ. ಆಮೇಲೆ ಎಷ್ಟು ವರ್ಷ ಮನೇಲಿ ಕೆಲಸ ಮಾಡ್ತಿದ್ರಿ? 4-5 ವರ್ಷ ಋತುಮತಿ ಅದು. ಆಮೇಲೆ 15-16ಕ್ಕೆ ಮದುವೆ ಮಾಡಿಬಿಟ್ರು. ಯಾವ ಊರಿಗೆ? ಅದೇ ಸಾಣೇನಹಳ್ಳಿಗೆ, ಜಿ ಸಾಣೇನಹಳ್ಳಿಗೆ. ಏನ್ ಮಾಡ್ತಿದ್ರು ಮನೆಯವರು? ಮನೆಯವರು ಆರಂಭ, ನಮ್ಮ ಯಜಮಾನ್ರು. ದನ ಕರ ಎಲ್ಲ ಇದ್ದು, ಆಡು ಎಲ್ಲ ಇದ್ದು. ದೊಡ್ಡ ಮನೆ, ಕೃಷಿ ಕೆಲಸ. ದನ ಕಾಯ್ಕೊಂಬರೋದು. ಅಲ್ಲಿಂದ ಇಲ್ಲಿಗೆ ಬಂದು ಗುಡ್ಡದಿಂದ ಸೌದಿ ಉತ್ಕೊಂಬರೋದು. ಗುಡ್ಡ ಆಯ್ತಾ ನಿಮ್ಮೂರ ಹತ್ರ? ಗುಡ್ಡ, ಸಖತ್ ಗುಡ್ಡ. ಸೌದೆ ಎಲ್ಲ ಗುಡ್ಡದಿಂದ ತರ್ತಿದ್ರಿ. ನಿಮ್ಗೆ ಎಷ್ಟು ಮಕ್ಕಳು? ನಮಗೆ 2 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಒಬ್ಳು 2ನೇ ಮಗಳಿಲ್ಲ, ಹಿರಿ ಮಗಳು, 3ನೇ ಮಗಳು, ಗಂಡು ಮಕ್ಕಳು 2 ಇದ್ದಾರೆ ಈಗ ನಿಮ್ಮನ್ನ ಗುರ್ತಿಸೋದು ಗಾದೆ ಹೊಸೆಯುವ ಪುಟ್ಟತಾಯಕ್ಕ ಅಂತ. ಹೆಂಗ್ ಬಂತು ಅದೆಲ್ಲ? ನಾವು ಮದುವೆ ಆದ್ಮೇಲೆ ಹಿಂಗೆ ಸಂಘ ಜೊತೆಯಲ್ಲಿ ಹೊಲದಲ್ಲಿ, ಇವತ್ತು ಒಂದು ಹೊಲದಲ್ಲಿ ಕೆಲಸ ಮಾಡಿರಿ, ನಾಳೆ ಇನ್ನೊಬ್ರು ಹೊಲದಲ್ಲಿ ಕೆಲಸ, ಹಿಂಗೆ ಅವ್ರು ನಮ್ಮ ಹೊಲಕ್ಕೆ ಬರೋದು, ನಾವು ಅವ್ರ ಹೊಲಕ್ಕೆ ಹೋಗಿ ಕೆಲಸ ಮಾಡೋದು. ಆವಾಗ ಗಾದೆಗಳು, ಪದಗಳು ಹಿಂಗೆ ಆಡ್ಕೊಂಡು ಕಲ್ತ್ಕೊಂಡು. ನಾವು ಮೊದಲು ಹುಡುಗಿಲೇನು ಕಲ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಕಲ್ತಿದ್ದು. ಈಗ ಕೆಲ್ಸನೂ ಆಗ್ತಿತ್ತು, ನಿಮ್ಗೆ ಮೆದುಳಿಗೆ ಚಟುವಟಿಕೆನೂ ಆಗ್ತಿತ್ತು. 5-6 ಜನ ಸೇರ್ಕೊಂಡು ಒಟ್ಟಿಗೆ ಹೊಲದಲ್ಲಿ ಕೆಲಸ ಮಾಡೋವಲ್ಲ, ಆವಾಗ ಒಬ್ರು ಮುಂದೆ ಹೇಳಿದ್ರೆ ಒಬ್ರು ಹಿಂದೆ ಹೇಳೋದು, ಮುಮ್ಮಳ ಇಮ್ಮಳ ಅಂತ ಕಲ್ತ್ಕೊಂಡು. ಅವಾಗ ಮದ್ವೆ ಆಗಿ ಬಂದ್ರಲ್ಲ ಅಜ್ಜಿ, ಎಷ್ಟು ಜನ ಮಕ್ಕಳಿದ್ರು ಮನೆಯಲ್ಲಿ?
ಮನೆಯಲ್ಲಿ ಎಲ್ಲಾರು ತುಂಬಿದ ಸಂಸಾರ ಅಲ್ವಾ ಅವಾಗ? ಅದೇ ಮನೆಯಲ್ಲಿ ಒಂದು ವಯಸ್ಸಾದ ನಮ್ಮ ಯಜಮಾನ್ರ ತಾಯಿ, ನಮ್ಮ ಭಾವನ ಹೆಂಡತಿ, ಅವರು 2 ಮಕ್ಕಳು, ನಮ್ಮ ಮದುವೆ ಬಂದಾಗ ನಮ್ಮ ಯಜಮಾನ್ರು, ಹೀಗೆ 7-8 ಜನ ಇದ್ದು. ಒಟ್ ಮೂಲ ಕೃಷಿ ನಿಮ್ದು? ಕೃಷಿ ಕೆಲಸ ಎಲ್ಲ ಆರಂಭ. ಏನೇನ್ ಬೆಳಿತಿದ್ರಿ ಅಜ್ಜಿ? ನಾವು ರಾಗಿ, ಉಳ್ಳಿ, ಹತ್ತಿ, ಮೆಣಸಿನಕಾಯಿ, ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು, ತೊಗರಿ, ಅವ್ರಿ. ಹತ್ತಿನೂ ಬೆಳಿತಿದ್ರ ಇಲ್ಲಿ? ಹತ್ತಿನೂ ಬೆಳಿತಿದ್ವು, ಹತ್ತಿನೂ ಬಿಡಿಸಿದ್ವಿ, ಮೆಣಸಿನ ಹಣ್ಣು ಎಲ್ಲಾ ತರದ್ದು ಬೆಳಿತಿದ್ರಿ. ಆದ್ರೆ ಈಗ ಅಷ್ಟೊಂದು ಬೆಳೆಯೋದಿಲ್ಲ. ಈಗ ಅಷ್ಟೊಂದು ಬೆಳೆಯಲ್ಲ. ಯಾಕೆ? ಇವಾಗೆಲ್ಲ ಶುಂಠಿ ಅದು ಇದು ಕಷ್ಟದ ಕೆಲ್ಸದ್ ಬಿಟ್ರು ಸುಲಭದ್ ನೋಡ್ಕೊಂಡು ಮಾಡಕ್ ಮಾಡಿರು. ದುಡ್ಡು ಏನ್ ಬರ್ತದೆ ಅದನ್ನ ದುಡ್ಡು ಯಾವ್ದ್ರಾಗ ಬರುತ್ತೆ ಅದನ್ನ ನಾವು ಮಾಡಕ್ ಮಾಡ್ಕೊಂಡ್ರು. ಹತ್ತಿ, ಮೆಣಸಿನಕಾಯಿ ಎಲ್ಲ ಬಿಟ್ಟಾಕಿರು. ಈಗ ನಿಮ್ಗೆ ಏನ್ ಅನಿಸ್ತದೆ? ನೀವು ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಮಾಡಿದವರು, ಸಗಣಿ ಗೊಬ್ಬರ ಹಾಕಿ, ತಿಪ್ಪೆ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ವಿ. ಈಗೆಲ್ಲದಕ್ಕೂ ಒಂದು ಹುಳುಕು ಔಷಧಿ ಬಂದೈತೆ, ಆಮೇಲೆ ಗೊಬ್ಬರಗಳು ಬಂದಿದೆ, ರಾಸಾಯನಿಕ ಗೊಬ್ಬರಗಳು ಬಂದಿದೆ. ಏನ್ ಅನಿಸ್ತದೆ? ಅಯ್ಯೋ, ಏನ್ ಅನ್ನಿಸ್ತಿದೆ ಮೇಡಮ್, ಕಾಯಿಲೆಗಳು, BP, ಶುಗರು ಅವೆಲ್ಲ ಗೊಬ್ಬರದ್ದೆಲ್ಲ ತಿನ್ನೋದು. ಇವಾಗೆಲ್ಲ ಬಾರಿ ಕಷ್ಟದ ಇದು. ಈಗ ತೋಟದ ಹತ್ರನೇ ಇರ್ತೀವಿ. ತಿಂಡಿ ಊಟವೇ ಕಷ್ಟ ಅಂದ್ರೆ ಹಿಂದಿಕ್ಕಿನ ಊಟ ತಿಂಡಿಲಿ ಯಾವ ರೋಗವೂ ಇರ್ಲಿಲ್ಲ. ಏನೇನ್ ಮಾಡ್ತಿದ್ರಪ್ಪ ಅದೇಳಿ? ನಾವು ಮೊದ್ಲು ಮುದ್ದೆ, ಅಂಬ್ಲಿ, ಅನ್ನ, ಸಾರು, ಸಾವಕ್ಕಿ ಅನ್ನ, ನವಣಕ್ಕಿ ಅನ್ನ, ಸಾವೆ ಬೆಳೆದು ಎಲ್ಲ ಬೇಯಿಸಿ ಮತ್ತೆ ಅದನ್ನ ಕುಟ್ಟಿ ಅನ್ನ ಮಾಡಿ, ಅಕ್ಕಿ, ಮೊಸರು, ಹಾಲು ಮನೆಯಲ್ಲಿ ಕರಾವು ಬೇಕಾದಷ್ಟು ಲೀಟರ್ ಗಟ್ಲೆ ಅರ್ಧ 4 ಲೀಟರ್ 5 ಲೀಟರ್ ಹಾಲು ಕರಿಯವು ಮನೆಯಲ್ಲಿ. ಎಮ್ಮೆ, ಹಸು, ಬೆಣ್ಣೆ ತೆಗ್ದು ಬೆಣ್ಣೆ ಮಾರವು. ಅವಾಗೇನ್ ಬೆಣ್ಣೆ ಏನ್ ಮಾಡ ಮೇಡಮ್, ಬರೀ 10 ರೂಪಾಯಿ 5 ರೂಪಾಯಿ 300 ಗ್ರಾಮ್ಗೆ. ಇವಾಗ 200-300 ಸೇರ್ ಲೆಕ್ಕ. ಏನ್ ಮಾಡ್ತೀರಾ? ಹಂಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ಇರ್ತದೆ. ಈಗ ನೀವು ನಿಮ್ಮ ಅಜ್ಜಿರ್ ನೋಡಿದಕ್ಕೂ ನಿಮ್ಮ ಅಜ್ಜಿ ನಿಮ್ಮನ್ನ ನೋಡೋದಕ್ಕೂ ವ್ಯತ್ಯಾಸ ಇತ್ತು. ನಾವು ನಮ್ಮ ಊಟ ತಿಂಡಿಲಿ ಯಾವ ಕಾಯಿಲೆನೂ ಇರ್ಲಿಲ್ಲ. ಇವಾಗೆಲ್ಲ BP, ಶುಗರು ಇವೆಲ್ಲ ಈಗಿನ ತಿಂಡಿಲಿ. ಶಕ್ತಿನೇ ಇಲ್ಲ ಅಲ್ವಾ? ಶಕ್ತಿನೇ ಇಲ್ಲ ಮೇಡಮ್. ಬಾರಿ ಜನಗಳು ಶಕ್ತಿ ಇಲ್ಲ. ತಿನ್ನೋದು ಜಾಸ್ತಿ ಆಗಿದೆ, ಕಾಯಿಲೆಗಳು ಜಾಸ್ತಿ ಆಗಿದೆ. ಹೌದೌದು ಅಲ್ವಾ? ಹೌದು ಮೇಡಮ್. ಈಗ ನೀವು ಈಗ ಹೆಂಗೆ ಮತ್ತೆ ಅಂಥದ್ದೆಲ್ಲ ಊಟ ತಿಂಡಿ ಮಾಡ್ಕೊಂಡು ಬೆಳೆದಿರೋರು, ಈಗೆಲ್ಲ ನಿಮ್ಗೂ ಸೊಸೆಯರು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಈಗಿನ ಊಟ ಬೇಕು. ಏನ್ ಅನಿಸ್ತದೆ? ಜಗಳಾಡ್ತೀರಾ? ಬುದ್ಧಿ ಹೇಳ್ತೀರಾ? ಏನ್ ಹೇಳ್ತೀವಿ ಅವ್ರಿಗೆ, ಅದನ್ನ ಜಾಸ್ತಿ ತಿನ್ಬೇಡ್ರಿ, ಇದನ್ನ ಜಾಸ್ತಿ ತಿನ್ಬೇಡ್ರಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ರಿ, ಹೇಳ್ತೀರಾ? ಆರೋಗ್ಯ ಚೆನ್ನಾಗಿ ಇಟ್ಕೊಳ್ರಿ ಅಂತ ಹೇಳ್ತೀವಿ. ನಮ್ಮ ಮಕ್ಳಿಗೂ ಹೇಳ್ತೀವಿ ಚೆನ್ನಾಗಿ, ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ, ಕೆಟ್ಟಿದ ಅಂತ ಹೇಳ್ತೀವಿ. ಈಗ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರು, ಅವ್ರನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದೆ? ಹಿರಿ ಮಗ ಇಲ್ಲೇ ಇಂಜಿನಿಯರ್ ಎಲ್ಲ ಮಾಡಿ ಫಾರಿನ್ ನಲ್ಲಿ ಓದಿ ಇಂಗ್ಲೆಂಡ್ ಅಲ್ಲಿ. ಅಲ್ಲಜ್ಜಿ, ಇಲ್ಲಿ ಅಡಿಗೆಗೆ ಬೈತೀರಾ ನೀವು? ಫಾರಿನ್ ಹೆಂಗೆ ನಿಮ್ಮ ಮೊಮ್ಮಕ್ಕಳು ತಿಂತಾರಲ್ಲ, ಏನ್ ಅನಿಸ್ತದೆ? ಮೊಮ್ಮಕ್ಕಳು ಬಂದಾಗ ನೀವು ಅಡಿಗೆ ಮಾಡ್ಕೊಡ್ತೀರಾ ಅವ್ರಿಗೆ? ನಾವು ಮಾಡಕ್ಕೆ ಸೊಸೆಯರ್ ಮಾಡ್ತಾರೆ. ಈಗಿನ ಅಡಿಗೆ ಮಾಡ್ತಾರ ಅವಾಗಿನ ಅಡಿಗೆ ಮಾಡ್ತಾರ? ಈಗಿನ ಅಡಿಗೆ ಮೇಡಮ್. ಅವಾಗಿನ ಅಡಿಗೆ ಏನ್ ಮಾಡ್ತಾರೆ? ಒಟ್ಟಿಗೆ ಮುದ್ದೆ ಮಾಡ್ತಾರೆ, ಸಾರು, ಮುದ್ದೆ, ಅನ್ನ ಎಲ್ಲ ಮಾಡ್ತಾರೆ. ಆದ್ರೆ ನೀವು ಮಾಡ್ದಂಗ ಟೇಸ್ಟ್ ಬರಲ್ಲ. ನಮ್ಮ ಅಡಿಗೆ ಟೇಸ್ಟ್ ಅವೆಲ್ಲ ಇಲ್ಲ. ಸಾವೆಗಿವೆ ಇವಾಗ ಯಾರು ಬೆಳೆಯೋದು ಇಲ್ಲ, ಅನ್ನ ಮಾಡೋದು ಇಲ್ಲ, ಅದ ಬರೀ ಅಕ್ಕಿ. ಅಜ್ಜಿ, ಈಗ ನಿಮ್ಗೆ ಬಿಡುವಿಲ್ಲದ ಕೆಲ್ಸಗಳು ಇರ್ತಿತ್ತು, ಬಹಳ ಚಟುವಟಿಕೆಯಿಂದ ಇರ್ತಿದ್ರಿ. ಈಗೆಲ್ಲ ರೆಸ್ಟ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟದಲ್ಲ ಅಜ್ಜಿ, ಏನ್ ಹೇಳ್ತೀರಾ? ರೆಸ್ಟ್ ಮಾಡೋದು ಬರೀ ವಾಕ್ ಮಾಡೋದು, ರೆಸ್ಟ್ ಮಾಡೋದು, ಟಿವಿ ನೋಡೋದು. ನೀವು ನೋಡಲ್ವಾ? ನಾವು ನೋಡ್ತೀವಿ. ಏನ ಜನ ಇದ್ದೆ ಏನ ಒಂದ್ಸರಿ ಒಂದ್ ಸ್ವಲ್ಪ ಹೊತ್ತು ಇನ್ನ ರೇಡಿ ಕೇಳ್ತೀವಿ. ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ ಈಗ? ಟೈಮ್ ಪಾಸ್ ಇನ್ನೇನು, ಒಂದ್ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಮಲಗ್ತೀವಿ. ಇನ್ನ ಮನೆಯಲ್ಲಿ ಕೋಳಿ ಸಾಕೊಂಡಿದೀವಿ, ಕುರಿ ಸಾಕೊಂಡಿದೀವಿ. ನಾವು ಹಬ್ಬ ಹುಣ್ಣಿಮೆಗಳಿಗೆ ಅವನ್ನ ಬಿಟ್ಕೊಂಡು ನಮ್ಮ ಮನೆ ಹತ್ರಲ್ಲೇ ತೋಟ ಇದೆ, ಎಲ್ಲ ತರದ ಗಿಡಗಳ್ನು ಬೆಳೆದಿವಿ. ಈಗೂ ಕೆಲಸ ಮಾಡ್ತೀರ ಅಜ್ಜಿ? ಸುಮಾರ ಅಷ್ಟೇ. ಅವ್ ನೋಡ್ಕೊಂಡು ನಿಗಾ ನೋಡ್ಕೊಂಡು ಅವಕ್ ಮೇವು ಮತ್ತೊಂದು ನೀರು ಕೊಟ್ಕೊಂಡು ಇರ್ತೀವಿ. ಇನ್ನು ಅಡಿಗೆ ಕೆಲಸ ಆ ಬಾಕಿ ಕೆಲಸ ಮಾಡಕ್ಕಾಗಲ್ಲ. ಸೊಸೆಯರ್ ಮಾಡ್ತಾರೆ. ಒಬ್ಬ ಮಗಳ ಊರಿನಲ್ಲೇ ಕೊಟ್ಕೊಂಡಿದ್ದೀವಿ. ಅತ್ತೆ ಸೊಸೆಯರು ಎಲ್ಲ ಸ್ವಲ್ಪ ಜಗಳ ಇರುತ್ತಲ್ಲ? ಇಲ್ಲ ಮೇಡಮ್, ಅದೇನಿಲ್ಲ. ನಮ್ಮ ಮನೇಲಿ ಒಟ್ಟು ಜಗಳ ಮಾಡಿಲ್ಲ ನೀವು? ಜಗಳನೇ ಮಾಡಲ್ಲ ನಾವು. ನಿಜ ಮೊದಲು
ಸುಳ್ಳು ಹೇಳ್ಬಿಡಿ ಅಜ್ಜಿ. ಜಗಳ ಆಡದೆ ಇರೋ ಅತ್ತೆ ಸೊಸೆಯರು ಎಲ್ಲಿದ್ದಾರೆ ಹೇಳಿ? ಇಲ್ಲ 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 ಇಲ್ಲ, ನಾವ್ ಯಾವತ್ತೂ ಜಗಳನೇ ಆಡಲ್ಲ. ಜಗಳ ಆಡಿಲ್ವಾ? ಇಲ್ಲ, ಒಟ್ಟಿಗೆ ಮೊಮ್ಮಕ್ಕಳೇ ಅವರು. ನಮ್ಮ ಮೊಮ್ಮಕ್ಳೊಬ್ಳು ನಮ್ಮ ಹಿರೇ ಮಗನಿಗೆ ತಂದಿರೋದು ಮೊಮ್ಮಗಳೇ, ಅಕ್ಕನ ಮಗಳು. ಅವ್ರು ಯಾವತ್ತು ಏನು ಜಗಳ ಗಿಗಳ ಏನು ಮಾಡಲ್ಲ ನನ್ನ ಜೊತೆಲಿ. ನಮಗೆ ಟೈಮಿಗೆ ಊಟ, ಕಾಫಿ, ತಿಂಡಿ ಎಲ್ಲ ಕೊಡ್ತಾರೆ. ನಾವೇನು ಜಗಳ ಗಿಗಳ ಏನು ಮಾಡಕ್ ಹೋಗಲ್ಲ, ಏನು ಮಾಡಲ್ಲ. ಅವ್ರ ಪಾಡಿಗೆ ಅವರು ಇರ್ತಾರೆ, ನಿಮ್ ಪಾಡಿಗೆ ನೀವು ಅವ್ರು ಮಾಡ್ಕೊಂತಾರೆ. ಒಬ್ಬ ಕಿರಿಯ ಮಗನ ಹೆಂಡತಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಸೊಸೈಟಿಗೆ ಹೋಗ್ತಾರೆ, ಬ್ಯಾಂಕಿಗೆ. ಮಗಳು ಮನೇಲಿ ಅದು ಇದು ಕೆಲಸ ನೋಡ್ಕೊಂಡು ಮನೇಲಿ ಇರ್ತಾಳೆ. ನಾನು ಹಿಂಗೆ ಉಸ್ಬಾರಿ ಏನೇನ ನೋಡ್ಕೊಂಡು ಇರ್ತೀನಿ ಮನೆ ಹತ್ರ. ಹೇಳ್ತೀನಿ ಕತೆ, ರಾಮಾಯಣ ಮಹಾಭಾರತ ನಾನು ಇಂಥವೆಲ್ಲ ಓದ್ತೀನಿ. ಓದ್ತೀರಾ? ಹೌದು. ಓದಕ್ ಬರುತ್ತೆ ನಿಮ್ಗೆ ಅಲ್ವಾ? 6ನೇ ಕ್ಲಾಸ್ ಓದಿದೀವಲ್ಲ. ಈಗ ಯಾವ್ದು ಓದಿದ್ರಿ ಇತ್ತೀಚೆಗೆ? ವಿವೇಕಾನಂದಂದು, ರಾಮಕೃಷ್ಣ ಪರಮಹಂಸ, ಇಂಥವನ್ನೆಲ್ಲ ಓದಿದ್ದೀನಿ ನಾನು. ಸತಿ ಸಾವಿತ್ರಿ ಈಗಲೂ ಓದ್ತಿರ್ತೀರಿ? ಓದ್ತಾ ಇರ್ತೀವಿ ನಾವು. ನ್ಯೂಸ್ ಪೇಪರ್ ಓದ್ತೀರಾ? ನ್ಯೂಸ್ ಪೇಪರ್ ನಾವು ತರ್ಸಲ್ಲ ಹಳ್ಳಿಲಿ. ಪುಸ್ತಕಗಳು ಯಾರು ತಂದು ಕೊಡ್ತಾರೆ ಈಗ? ಪುಸ್ತಕ ಎಲ್ಲ ನಮ್ಮ ಹಿರಿಮಗ ತಂದು ಕೊಡ್ತಾನೆ. ಓದ್ತೀರಾ? ಓದ್ತೀವಿ. ನೋಡಿ, ಈ ವಯಸ್ಸಲ್ಲಿ 85 ವರ್ಷದಲ್ಲಿ ಓದ್ತೀರಾ, ನಿಮ್ ಕೆಲ್ಸ ನೀವೇ ಮಾಡ್ಕತ್ತೀರಾ, ಆಡ್ ಸಾಕ್ತೀರಾ, ಕುರಿ ಸಾಕ್ತೀರಾ, ಬಹಳ ಖುಷಿಯಪ್ಪ. ನಾವೆಲ್ಲ 25-30 ವರ್ಷದವ್ರಿಗೆ ಎಲ್ಲ ರೆಸ್ಟು ಅನ್ನೋ ಕಾಲದಲ್ಲಿ ಭಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ನಂಗೆ. ನಾವ್ ಇವತ್ತು ನನಗೆ ಪುಸ್ತಕ ಓದೋದು ಅಂದ್ರೆ ಇಷ್ಟ. ನನಗೆ ಕತೆ ಪುಸ್ತಕಗಳು ಕಷ್ಟದವು ಇಂಥ ಓದೋದು ಅಂದ್ರೆ ಭಾರಿ ಇಷ್ಟ ನನಗೆ. ಸೋಬಾನೆ ಪದ ಎಲ್ಲ ಹಾಡ್ತೀರಾ ಅಜ್ಜಿ? ಹೌದು, ಹೇಳಿ ನೋಡೋಣ. ಮುತ್ತು ಬೆಳೆಯೋದು ನಾಡು, ಮುತ್ತು ಬೆಳೆಯೋದು ದೇಶ, ಮುತ್ತು ಬೆಳೆಯೋದೇ ಮಲೆನಾಡು. ಸೋ ಎನ್ನೀರೆ ಸೋಬಾನವೆನ್ನೀರೆ, ಮುತ್ತು ಬೆಳೆಯೋದೇ ಮಲೆನಾಡಿನ ಮಕ್ಕಳು, ಮುತ್ತಿನ ಸಸುವೆ ತೊಳುದಾರೆ. ಸೋ ಎನ್ನೀರೆ ಸೋಬಾನವೆನ್ನೀರೆ, ಹವಳ ಬೆಳೆಯುವುದು ನಾಡು, ಹವಳ ಬೆಳೆಯುವುದು ದೇಶ, ಹವಳ ಬೆಳೆಯೋದೇ ಮಲೆನಾಡು. ಸೋ ಎನ್ನೀರೆ ಸೋಬಾನವೆನ್ನೀರೆ, ಹವಳ ಬೆಳೆಯೋದೇ ಮಲೆನಾಡಿನ ಮಕ್ಕಳು, ಹವಳದ ಸಸುವೆ ತೊಳುದಾರೆ. ಸೋ ಎನ್ನೀರೆ ಸೋಬಾನವೆನ್ನೀರೆ, ಅವರ ಕೈ ಸಸುವೆ ಏನೆಂದು ತೊಳೆದಳೆ, ಪುಪ್ಪಗಿರಿ ಮಲೈನ ಸಿಕುರಾವೆ. ಸೋ ಎನ್ನೀರೆ ಸೋಬಾನವೆನ್ನೀರೆ, ಪುಪ್ಪಗಿರಿ ಮಲ್ಲೈನ ಶಿಖರದ ಒಳಗಿರುವ ನಂಜು ಬಟ್ಟಲ್ವನವೇ ಸುಖಿ ಬಾಳು. ಸೋ ಎನ್ನೀರೆ ಸೋಬಾನವೆನ್ನೀರೆ. ನಮಸ್ಕಾರ. ಚೆನ್ನಾಯ್ತು ಮೇಡಮ್? ಓ ಸೂಪರ್, ಚೆನ್ನಾಗಿ ಆಡ್ತೀರಾ ನೀವು ಅಜ್ಜಿ. ಒಗಟು ಹೇಳ್ತೀರಲ್ಲ, ಹೇಳಿ ನೋಡೋಣ, ನಂಗೆ ಬಿಡ್ಸಕ್ ಬರ್ತಾ ನೋಡ್ತೀನಿ. ಕೊಕ್ಕೆಲೀತೆ, ಕೊನೆ ಮುಳ್ಳಲೀತೆ, ಕಿಕ್ಕೆರಮ್ಮನ್ ತೇರಲೀತೆ, ಜಕ್ಕೆನಳ್ಳಿ ಬಯಲಲೀತೆ, ಬಲ್ಲಂತರ್ ಬಲ್ಗೊಂಬೆಲೀತೆ, ಕರೆಕಾಯ ಹುಡುಗಿ ತುರ್ಬಲೀತೆ. ಹೂವ? ತಾಳೆ ಹೂವು. ತಾಳೆ ಹೂವು ಮುಳ್ಳು. ಅದು ಯಾರದು ಕುಯ್ಯಕ್ಕಾಗಲ್ಲ, ಅನುಭವದ್ದಾರ ಮಾತ್ರ ಅದು ತಾಳೆ ಹೂವು ಕುಯ್ಯೋದು. ಅದು ಮುಳ್ಳಿನ ಗುತ್ತಿ. ಇನ್ನೊಂದು ಹೇಳಿ ನೋಡೋಣ. ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನೀನು ಕುಯ್ದು ನಿಮ್ಮಲ್ಲಿ ಹಬ್ಬಕಾಣ ಆತ, ನಿನಗೆ ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಲ್ಲದಾತ. ಅಯ್ಯೋ, ಇದು ಕಷ್ಟ ಆಯ್ತಲ್ಲ ನನ್ಗೆ. ಇನ್ನೊಮ್ಮೆ ಹೇಳಿ. ಹೇಳಿ ಮೇಡಮ್, ಇನ್ನೊಮ್ಮೆ ಹೇಳಿ ನೋಡೋಣ. ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನೀನು ಕುಯ್ದು ನಿಮ್ಮಲ್ಲಿ ಹಬ್ಬಕಾಣ ಆತ, ನಿನಗೆ ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಲ್ಲದಾತ. ಅದು ಆತ ನೀರ್ ಕುಡಿತೇ ಇರುತ್ತೆ ಕೆರೆಲಿ. ಏಡೇನ್ ಹೇಳುತ್ತೆ, ಏ ನೀರ್ ಕುಡಿತಾ ಇದೆ ವಾತ, ನಾಳೆಗ್ ನೀನ್ ಕುಯ್ದು ಹಬ್ಬ ಮಾಡ್ತಾರೆ ನಿಮ್ಮಲ್ಲಿ ಅಂತ ಹೇಳುತ್ತೆ. ಆಮೇಲೆ ವಾತ ಏನ್ ಕೇಳುತ್ತೆ, ಏಡಿಯ ನಿನ್ಗೆ ಯಾರ ಹೇಳ್ದರು ತಲೆ ಇಲ್ಲದಾತ, ಆ ಏಡಿಗೆ ತಲೆ ಇರಕ್ಲ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ಟಮಟೆ ಹಾಕ್ಯಂಡ್ ಸಾರ್ತಾರಲ್ಲ ನಮ್ಮೂರಲ್ಲಿ ಹಬ್ಬ ಅಂತ, ಅದು ತಮಟಿಗೆ ಕರುಳಿಲ್ಲದಾತ. ಓ, ಹಂಗಾರೆ ಇಲ್ಲೂ ಸೋತೆ ನಾನು. ಹೇಳಿ, ಇನ್ನೊಂದು ಹೇಳಿ ನೋಡ್ತೀನಿ. ಅಯ್ಯಯ್ಯ ಜೋಗಿ ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ. ಅಯ್ಯಯ್ಯ ಜೋಗಿ ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ. ಬೂದ್ಗುಂಬಳಕಾಯ ಅಲ್ವಾ? ಏನು ಹರಳೆಣ್ಣೆ ಮಾಡ್ತೀವಲ್ಲ ಮೇಡಮ್, ಹರಳೆಣ್ಣೆ ಗಿಡ. ಓ, ಔಡ್ಲ ಅಂತೀವಿ ನಾವು ಅದಕ್ಕೆ. ಹೌದಾ? ಅದು ಮುಟ್ಟಿರಿ ಕೈಯೆಲ್ಲ ಬೂದಿ ಆಗುತ್ತೆ. ಕರೆಕ್ಟ್. ಅದು ನತ್ತಿಲ್ ಕಾಯಿ ಬಿಡುತ್ತಲ್ಲ. ಹೌದು. ರುದ್ರಾಕ್ಷಿಕಾಯಿ ನಂಗೆ ಮುಳ್ಳಾಗಿ. ಹೌದು. ಅದಕ್ಕೆ ತಲೆ ಮೇಲೆ ರುದ್ರಾಕ್ಷಿಕಾಯಿ. ಓ, ಅಲ್ಲೂ ಸೋತೆ. ಅಜ್ಜಿ 3 ಹೇಳಿದ್ರು 3 ಸೋತೆ. ಇನ್ನೊಂದು ಹೇಳಿ, ಲಾಸ್ಟ್ ನೋಡೇ ಬಿಡೋಣ. ತೇರು ಓಡುತ್ತೆ ಹೂ ಬೀಳುತ್ತೆ. ತೇರು ಓಡುತ್ತೆ ಹೂ ಬೀಳುತ್ತೆ. ಹಾ, ಅಷ್ಟೇನಾ? ಅಷ್ಟೇ. ಅದು ಹೇಳಿ ನೋಡ. ತೇರು ಓಡುತ್ತೆ ಹೂ ಬೀಳುತ್ತೆ. ರಾಗಿ ಬೀಸ್ತೀವಲ್ಲ,
ರಾಗಿ ಬೀಸ್ತೀವಿ, ಓಡ್ತಾ ಇರುತ್ತೆ ಅದು ತೇರು, ಇಟ್ಟು ಬೀಳುತ್ತೆ ಸುತ್ತ. ಓ, ಅದು ಹೂ ತರ ಬೀಳುತ್ತೆ ಅಂತ. ಇನ್ನೊಂದು ಹೇಳ್ತೀನಿ ನೋಡಿ ಮೇಡಮ್, ಹಸಿರು ಗಿಡಕ್ಕೆ ಮೊಸರು ಚೆಲ್ಲೈತಿ. ಅದು ಗೊತ್ತು ನನಗೆ, ಮಲ್ಲಿಗೆ ಹೂವು ಗೊತ್ತಾ? ಅದೊಂದೇ, ಕೊನೆಗೂ ಗೆದ್ದೆ. ಒಳ್ಳೆ ಕೆಲಸ. ಒಗಟು ಆಯ್ತು, ಸೋಬಾನೆ ಪದ ಆಯ್ತು. ಈಗ ಒಂದು ಜನಪದ ಗೀತೆ ಹೇಳ್ತೀನಿ ಕೇಳಿ ಮೇಡಮ್. ಹೇಳ್ತೀರಾ? ಓ, ಹಾಡಿ ಹಾಡಿ. ಹೂವ ನೋಡೆ ಹುಣಸೆಯ, ಮೊಗ್ಗ ನೋಡು ಮಲ್ಲಿಗೆಯ, ಆರಂಭ ನೋಡು ಎನ್ನ ಗೆಳತಿ ನಾರಿ ಹೂವ ನೋಡೆ, ಅಡಿಗೆಯ ಕಾಣಿಗೆ 61 ದೀವಿಗೆ, ಹರಿಯೇ ಕಣತ್ತೆ ಅಡಿಗೆಯ ನಾರಿ ಹೂವ ನೋಡೆ. ಹೂವ ನೋಡೆ ಹುಣಸೆಯ, ಮೊಗ್ಗ ನೋಡೆ ಮಲ್ಲಿಗೆಯ, ಆರಂಭ ನೋಡೆ ಎನ್ನ ಗೆಳತಿ ನಾರಿ ಹೂವ ನೋಡೆ, ಸರಮುತ್ತು ರುದರೆ ಸೆರಗಿಗೆ ಕಟಿಗಳೆ, ಬಾರೆ ದೊಡ್ಡಿ ಸಗಣಿಯ ನಾರಿ ಹೂವ ನೋಡೆ. ಹೂವ ನೋಡೆ ಹುಣಸೆಯ, ಮೊಗ್ಗ ನೋಡೆ ಮಲ್ಲಿಗೆಯ, ಆರಂಭ ನೋಡೆ ಎನ್ನ ಗೆಳತಿ ನಾರಿ ಹೂವ ನೋಡೆ, ಸಗಣಿಯ ಒರುವಕ್ಕೆ ಬಡವಾರ ಮಗಳಲ್ಲ, 61 ಹಳ್ಳಿ ಕಸಬಿಯ ನಾರಿ ಹೂವ ನೋಡೆ, 61 ಹಳ್ಳಿ ಕಸಬಿ ಗೌಡರ ಮಗಳು, ತರುವಾಗ ನೀನು ಅರಿಯೇನೆ ನಾರಿ ಹೂವ ನೋಡೆ. ಹೂವ ನೋಡೆ ಹುಣಸೆಯ, ಮೊಗ್ಗ ನೋಡೆ ಮಲ್ಲಿಗೆಯ, ಆರಂಭ ನೋಡೆ ಎನ್ನ ಗೆಳತಿ ನಾರಿ ಹೂವ ನೋಡೆ, ನಾನಿನ್ನ ತರುವಾಗ ನೀನು ಚಿಕ್ಕವಳಲ್ಲೇ, ಈಗೆಲ್ಲಿ ಕಲಿತೆ ಹೊಸ ಮಾತ ನಾರಿ ಹೂವ ನೋಡೆ. ಇದರ ಅರ್ಥ ಗೊತ್ತಾತಾ? ಇಲ್ಲ. ಹೂವ ನೋಡೆ ಹುಣಸೆಯ, ಮುಂಗಾರು ಕಾಲದಲ್ಲಿ ಹುಣಸೆ ಮರ ಹೂ ಬಿಡುತ್ತೆ. ಮೊಗ್ಗ ನೋಡೆ ಮಲ್ಲಿಗೆಯ, ಮುಂಗಾರು ಕಾಲದಲ್ಲಿ ಮಲ್ಲಿಗೆ ಗಿಡ ಮೊಗ್ಗಾಗುತ್ತೆ. ಆರಂಭದಲ್ಲಿ ಹೊಲದಲ್ಲಿ ಮುಂಗಾರು ಕೆಲಸ ಅಭ್ಯಾಸ ಹೊಡಿತಾರಲ್ಲ, ಆರಂಭ ನೋಡು ಎನ್ನ ಗೆಳತಿ. ಆಮೇಲೆ ಸೊಸೆ ಹೇಳ್ತಾಳೆ, ಅಡಿಗೆ ಕೋಣಿಗೆ 61 ದೀಪ ನನಗೆ ನಮ್ಮರು ಸರ್ಮುತ್ ಸಲ್ವಿದಂಗ್ ಸಲ್ವಿದ್ರು ನನ್ನ ಅಂತ ಅತ್ತಿಗೆ ಹೇಳ್ತಾಳೆ. ಅತ್ತೇನ್ ಹೇಳ್ತಾಳೆ, ಸರ್ಮುತ್ ತರದ್ರೆ ಸೆರ್ಗಿ ಕಟ್ಟಿಗೆ ದೊಡ್ಡಿ ಸಗಣಿ ಉರ್ಬಾ ಅಂತಾಳೆ ಅತ್ತೆ. ಅದಕ್ಕೆ ಸೊಸೆನ್ ಹೇಳ್ತಾಳೆ, ನಾನು ಸಗಣಿ ಊರಕ್ಕೆ ನಾನು ಬಡವ್ರ ಮಗಳಲ್ಲ, 61 ಹಳ್ಳಿ ಕಸಬಿ ಮಗಳು, ತರುವಾಗ ನೀನು ಹಿರಿಯ. ತರುವಾಗ ಗೊತ್ತಾಗ್ಲಿಲ್ವಾ ಅಂತ ಅತ್ತೆಗೆ ವಾಪಸ್ ಬೈಯೋದು. ಅಜ್ಜಿ, ಈ ಜಗಳಗಳು ಬರ್ತಲ್ಲ ಆವಾಗ ಬುದ್ಧಿ ಮಾತು ಹೇಳ್ತಾರಲ್ಲ, ಆ ಥರದ್ದು ಏನಾರು ಇದೆಯಾ ಜನಪದದಲ್ಲಿ? ತಂಗಿಗೆ ಹೇಳಿದನು ಕೃಷ್ಣ ಚಂದದಲ್ಲಿ ಬುದ್ಧಿ, ಗಂಡನ ಮನೆಯಲ್ಲಿ ಇರುವಂಥ ಸುದ್ದಿ, ಬಂಗಾರದ ಪೇಟೆಯಂದಂಗಡಿಗೆ ಹೋಗದಿರು, ಬಂಗಾರದೊಡವೆಯನ್ನು ಮುಚ್ಚಿಕೊಳ್ಳಮ್ಮ. ತಂಗಿಗೆ ಹೇಳಿದನು ಕೃಷ್ಣ ಚಂದದಲ್ಲಿ ಬುದ್ಧಿ, ಗಂಡನ ಮನೆಯಲ್ಲಿ ಇರುವಂಥ ಸುದ್ದಿ, ನೆರೆಹೊರೆಯ ಮನೆಗಳಿಗೆ ನೀನೆ ಹೋಗದಿರು, ಪರರ ಮಾತನು ನೀನು ಮರೆಯಲ್ಲಿ ನಿತ್ತು ಕೇಳದಿರು, ಯಾರಿವರು ಎನದಿರೋ ಮೋರೆಯನ್ನು ತಿರುವದಿರು, ಮೇಲೆ ಮರ್ಯಾದೆ ಇಡು. ತಂಗಿಗೆ ಹೇಳಿದನು ಕೃಷ್ಣ ಚಂದದಲ್ಲಿ ಬುದ್ಧಿ, ಗಂಡನ ಮನೆಯಲ್ಲಿ ಇರುವಂಥ ಸುದ್ದಿ, ನೆರೆಯ ನಾರಿಯರೊಡನೆ ನೀರಿಗೆ ಹೋಗದಿರು, ಓರೆಗಣ್ಣಿನ ನೋಟ ನೋಡಬೇಡಮ್ಮ. ತಂಗಿಗೆ ಹೇಳಿದನು ಕೃಷ್ಣ ಚಂದದಲ್ಲಿ ಬುದ್ಧಿ, ಗಂಡನ ಮನೆಯಲ್ಲಿ ಇರುವಂಥ ಸುದ್ದಿ, ಅತಿಗೆ ನಾದನಿರಿಗೆ ಉತ್ತರವ ಕೊಡದಿರು, ಮತ್ತೆ ಭಾವನ ಕೂಡೆ ಮಾತಾಡದಿರು, ಅತ್ತೆ ಮಾವರ ಸೇವೆ ನಿತ್ಯದಲ್ಲಿ ಮಾಡು, ನಿತ್ಯದಲ್ಲಿ ಪತಿ ಸೇವೆ ಮಾಡುತ್ತಲಿರಮ್ಮ. ತಂಗಿಗೆ ಹೇಳಿದನು ಕೃಷ್ಣ ಚಂದದಲ್ಲಿ ಬುದ್ಧಿ, ಗಂಡನ ಮನೆಯಲ್ಲಿ ಇರುವಂಥ ಸುದ್ದಿ, ಶ್ರೀ ಪುರಂದರ ವಿಠಲರಾಯನ ತಂಗಿ. ತಂಗಿಗೆ ಹೇಳಿದನು ಕೃಷ್ಣ ಚಂದದಲ್ಲಿ ಬುದ್ಧಿ. ಅಜ್ಜಿ ಈಗ ಹಳ್ಳಿನಲ್ಲೇ ಇರೋದು, ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀರಾ. ಸಿಟಿ ಜೀವನ ನೋಡಿದ್ರೆ ಏನು ಅನಿಸ್ತದೆ ಅಜ್ಜಿ ಈಗ? ನನಗೆ ಸಿಟಿ ಜೀವನ ಇಡ್ಸಲ್ಲ ಮೇಡಮ್. ಏಕೆ? ಊಟ ಮಾಡಿ ಒಳಗೆ ಕುತ್ಕೊಳ್ಳೋಕೆ ಬೇಜಾರು. ನಾವು ಅಡ್ಡಾಡಬೇಕು.
ಮನೆ ಕಡೆ ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡು ಕೋಳಿ ಕುರಿ ನೋಡ್ಕೋಬೇಕು. ನಾವು ಸಖತ್ತು ದನ ಎಲ್ಲ ಸಾಕಿದ್ದು ಆವಾಗ. ಇವಾಗ ಮಕ್ಕಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ದನ ಕರ ಏನೂ ಇಲ್ಲ. ಕೋಳಿ ಗಿಳಿ ಸುಲಭವಾದ ಕುರಿ ಸಾಕ್ಕೊಂಡು ಇದ್ದೀವಿ. ಈ ಗಾದೆ ಹೇಳ್ತೀರಂತಲ್ಲ ಅಜ್ಜಿ ನೀವು, ಹೇಳಿ ಒಂದೆರಡು ಗಾದೆಗಳ. ಊಟಕ್ಕೆ ಸಂಬಂಧಪಟ್ಟಿರೋದು ಏನಾರು ಗಾದೆಗಳಿದ್ಯಾ? ಊಟ ಬಲ್ಲನಿಗೆ ರೋಗ ಇಲ್ಲ, ಮಾತು ಬಲ್ಲನಿಗೆ ಜಗಳ ಇಲ್ಲ. ಮತ್ತೆ ಹಾಸಿಗೆ ಅಂಬ್ಲಿ ಉಂಡ್ರೆ ಹಾಸಿಗೆ ಮೇಲೆ ಎಲ್ಲ ಹೊಟ್ಟೆ ಕರೆಕ್ಟ್. ಆಸೆ ಪಟ್ಟು ಜಾಸ್ತಿ ತಿನ್ಬಾರ್ದು ಅಂತ. ಆಮೇಲೆ ಹೇಳಿ ಒಂದಷ್ಟು ಗಾದೆಗಳು ಹೇಳಿ, ಕೇಳ್ತೀನಿ. ನಾವು ಏನು ಕೇಳೇ ಇಲ್ವಲ್ಲ ಗಾದೆಗಳು ಅಷ್ಟೊಂದು. ನಿಮ್ಗೆ ಇಲ್ಲಿ ಗೊತ್ತಾರಲ್ಲ, ಅವ್ರು ಹೇಳ್ತಾರೆ ಮೇಡಮ್. ಹೇಳ್ತಾರೆ, ನಮಗೂ ಸ್ವಲ್ಪ ಗೊತ್ತು, ನಿಮ್ಮಷ್ಟು ಗೊತ್ತಿಲ್ಲ. ಆ ಕಡೆ ಕಾಯಿ ಹೊಡೆದ್ರೆ ಪಕ್ಕದಲ್ಲಿ ನಾವು ಕಂಟನಾರು ಹೊಡಿಬೇಕು, ಆಟ ಇರ್ಬೇಕು. ಪಕ್ಕದವ್ರ ಕಾಯಿ ತೆಂಗಿನಕಾಯಿ ಹೊಡೆದ್ರೆ ನಾವು ಅರ್ಧ ಕಂಟನಾರ ಹೊಡಿಬೇಕು ಅನ್ನೋ ಗಾದಿ. ಅವ್ರಿಗಿನ್ ಅವ್ರಂತಲೇ ನಾವು ಆಟವಾಗಿ ಒಳ್ಳೆ ಕಾಂಪಿಟೇಷನ್ ಇರ್ಬೇಕು ಅಂತ. ಆಮೇಲೆ ಆಕಾಶ ನೋಡಕ್ ನೂಕಾಟ ಯಾಕೆ? ಅಲ್ವಾ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಆಕಾಶ ನೋಡಕ್ಕೆ ನೂಕಾಡೋದು ಯಾಕೆ? ಅಷ್ಟು ವಿಶಾಲವಾಗಿದೆ, ಯಾಕೆ ನೂಕಾಡ್ಬೇಕು? ನಮ್ಮ ಹತ್ರ ಇರುತ್ತಲ್ಲ, ನಮ್ಮನೆ ಹೊಡೆಯುತ್ತಲ್ಲೇನು? ನಮ್ಮ ಹತ್ರ ಇದೆ, ನಮ್ಮನೆ ಹೊಡೆಯುತ್ತೆ. ನಮ್ಮ ಹತ್ರ ಇದು ನಮ್ಮನೆ ಹೊಡಿತದ? ಏನಪ್ಪಾ ಗೊತ್ತಿಲ್ಲ. ಕಂಡ್ರತ್ತೆ ಪರವಾಗಿಲ್ಲ, ಅರ್ಧ ಅರ್ಧ ಹೇಳಿದೀನಿ. ನಮ್ಮ ಹತ್ರ ಇದೆ, ನಮಗೆ ಸಿಕ್ಕಲ್ಲ ಮನ್ಸು ಅಲ್ವಾ? ಮತ್ತೇನು? ಈ ಮೊಳಕಾಯಿ ನಮ್ಮ ಕೈ ಸಿಗುತ್ತಾ ಮೇಡಮ್? ಮೊಣಕೈ ಈ ಕೈಯಿಂದ ಹಿಡಿಬೋದಲ್ಲ, ಆ ಕೈಲಿ ಹಿಡಿಯಿಲ್ಲ, ಹಿಡಿಯಲ್ಲ. ನಮ್ಮ ಕೈಲಿ ಇದೆ, ನಮ್ಮ ಕೈ ಸಿಕ್ಕಲ್ಲ. ಏನ್ ನೋಡಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಮರ್ತೋಗಿದಾವ ಈಗ ಸ್ವಲ್ಪ ಮೇಡಮ್, ಸಖತ್ತಾಗಿ ಇದ್ದಾವೆಲ್ಲ ಮರ್ತೋ ಇರ್ತವೆ. ಇವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಲ್ತ್ಕೊಂಡಿದಾರ ಇವನ್ನ? ಒಬ್ಬ ಮೊಮ್ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ. ಇನ್ನೊಬ್ಬ ಮೊಮ್ಮಗ ಫಾರಿನ್ ಇದ್ದಾನೆ, ಫಾರಿನಲ್ಲಿ. ಅವ್ರೆ ಇಬ್ರೇ ಮೊಮ್ಮಕ್ಕಳು. ಅವರೆಲ್ಲ ಕಲ್ತ್ಕೊಂಡು ಆಸಕ್ತಿಯಿಂದ ಕೇಳ್ತಾರ ಇವನ್ನ? ಹೌದು, ಕೇಳ್ತಾರೆ. ಅಜ್ಜಿ ಅಂದ್ರೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಕೇಳ್ತಾರೆ. ಇಷ್ಟ. ನೀನು ಇರ್ಬೇಕು, ಹತ್ರದಲ್ಲಿ ಬರ್ಬೇಕು, ಬೈತಾರೆ, ಬಂದಿರು ನಮ್ಮ ಹತ್ರವೇ, ನಮ್ಮ ಹತ್ರ ಇರು ಬಾ ಅಂತಾರೆ. ನೀವು ಹೋಗಲ್ಲ? ನಾವು ಹೋಗಲ್ಲ, ನಮ್ಗೆ ಹಳ್ಳಿ ವಾತಾವರಣವೇ ಸರಿ ಅಂದ್ಕೊಂಡು ಇಷ್ಟ. ಒಟ್ಟು ಆರೋಗ್ಯವಾಗಿ ಒಂದು ಮಂಗಳಾರತಿ ಹೇಳ್ತೀನಿ ಕೇಳ್ರಿ. ಹೇಳಿ. ಹೊರ ಭಾದ್ರಪದ ತದಿಗೆ ನಾಳೆ ದಿವಸ ಅರಸರೇ ತವರೂರಿಗೋಗಿ ಬರುವೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಇಲ್ಲಿಂದ ಹೋದರೆ ಅಲ್ಲಿ ನಿನಗೆ ಯಾರುಂಟು. ಚೆಲುವೆ ಕಂಗಳ ಬಾಲೆ ತಿಳಿದು ಪೇಳೆ. ಎಲ್ಲರೇ ಆತಕ್ಕೆ ಸ್ವಾಮಿ 3 ದಿವಸಕ್ಕೆ ಬರುವೆ. ನಿಮ್ಮೆಲ್ಲರ ಶಿವ ಪೂಜೆಗೊದಗಿ ಬರುವೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. 3 ದಿನ 5 ದಿನ ಮೀರಿದರೆ 7 ದಿನ. ಬಾರದಿದ್ದರೆ ನೀನು ಮೀರಿದವಳು ಎನಗೆ. ಹೋಗಿ ಬಾರೆ ದೇವಿ ತವರೂರಿಗೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಕರಿಮುಖನ ಒಡಗೊಂಡು ಕರವುದಕ್ಕೆ ನಾ ಬರುವೆ. ಅದಕ್ಕೇನು ಉಪಚಾರವೇನುಂಟು ದೇವಿ. ನೀವೇನ ಹೇಳುವಿರಿ, ನಾವೇನ ಹೇಳೆವು. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಪಾದಕ್ಕೂ ಪದ್ಮಕ್ಕೂ ನಾಗಸಂಪಿಗೆ ತೈಲ. ದಾಳಿಂಬ್ರೆ ದ್ರಾಕ್ಷಿ ಖಜ್ಜೂರವು. 7 ಕಿತ್ತಳೆ ನಿಂಬೆ ಎಳೆಯ ಮಾವಿನ ಮರದಡಿ ಇರುವ. ಆನೆ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಮೊಸರು ಬಾನವನುಂಡು ಕುಸಲೆ ಮೂಗುತಿ ನಿಟ್ಟು. ನಸುಲೆ ಅಣ್ಣಯ್ಯನ ತಂಗಿಗೆ ಶಶಿಮುಖಿಯರೆಲ್ಲ ಬೇಡಿ ದೊರೆಗಳ ಕೊಡುವ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಹಳ್ಳದಲ್ಲಿ ಮೈ ತೊಳೆದು ಮಡಿಯುಟ್ಟು ತಾ ಬಂದು. ಎಲ್ಲ ಬಂಗಾರವ ತೊಡಗಿ ತೊಟ್ಟು. ಶಿವನಿಗೆ ಹೆಂಡತಿಯಾದ ಗುಳ್ಳಾದ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ನಾಗಭೂಷಣದಿಂದ ನಗುತ್ತ ಗೌರಿಯ ಕಂಡು. ಹೋಗಿ ಬಂದೇನೆ ದೇವಿ ತವರೂರಿಗೆ. ಈಗೇನ ಕೊಟ್ಟರು ಇನ್ನೇನ ಕೊಡುವರು. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಅಲ್ಪ ಸ್ವಲ್ಪವೆಂದು ಕೊಪ್ಪರಿಗೆ ಹಣ ಕೊಟ್ಟರು. ಒಪ್ಪದಿಂದ ಬಳಸೆಂದು ಒನ್ನ ಕಳಸವನಿಟ್ರು. ನಮ್ಮೋರು ಬಡವರಿಂದೇನ ಕೊಡುವರು. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಬಂಧು ಬಳಗವೆಲ್ಲ ಸುಖದಿಂದಿಯರು. ತಂದೆಗಿರಿರಾಜ ಬಾಳ ದಿನದ ಮುದುಕ. ಬಂಧು ಬಳಗವೆಲ್ಲ ಸುಖದಿಂದಿಯರು. ಜಯಮಂಗಳಂ ನಿತ್ಯ ಶುಭ ಮಂಗಳಂ. ಒಟ್ಟು ಮಂಗಳ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಅಜ್ಜಿ. ಭಾಳ ಚೆನ್ನಾಗಿ ಮಾತಾಡಿದ್ರಿ. ಏನು ಗೊತ್ತಾ, ಓದೋರು ಅಷ್ಟೇ ಜ್ಞಾನಿಗಳಲ್ಲ. ನಿಮಗೆ ಇರೋ ಅರಿವಿದೆಯಲ್ಲ ಒಳಗೆ,
ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಕೆಲಸ ಮಾಡಬೇಕು, ದುಡ್ಡು ತಿನ್ಬೇಕು, ಈ ತರದ ಅರಿವು ಇದೆಲ್ಲ ಇದೆಲ್ಲಕ್ಕಿಂತ ದೊಡ್ಡದು ಅಂತ ಹೌದು ಮೇಡಮ್. ದುಡ್ದು ನಮ್ಮ ಇದ್ರಲ್ಲಿ ನಾವಿರ್ಬೇಕು, ನಮ್ಮ ಕಾಲ ಮೇಲೆ ನಾವು ದುಡ್ಕೊಂಡ್ ತಿನ್ಬೇಕು. ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ, ಕಷ್ಟಪಟ್ಟು ದುಡ್ಕೊಳ್ರಿ, ದುಡ್ಡು ಇಟ್ಕೊಳ್ರಿ. ಈಗಿನ ಮಕ್ಕಳು ಒಂದೊಂದು ಚೆಲ್ಲಾಟ ಕಲಿಯೋದು ಅಂತವಕ್ಕೆಲ್ಲ ಹೇಳ್ತೀವಿ, ಕೇಳ್ಬೋದು ಬಿಡ್ಬೋದು ಅಷ್ಟೇ. ಹೇಳೋದನ್ನ ಹೇಳ್ಬೇಕಲ್ಲ ಅಜ್ಜಿ, ದೊಡ್ಡವ್ರು ಹೇಳ್ಬೇಕು, ಕೇಳ್ತಾರೆ ಅಲ್ವಾ. ಏನ್ ಮಾಡೋದು, ಹಂಗೆ ಸಹಿಸ್ಕೋಬೇಕು ಅಲ್ವಾ. ಆಯ್ತಜ್ಜಿ, ಒಳ್ಳೇದು, ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ನಂಗೆ ಯಾವ್ದು ತಪ್ಪಿದ್ರೆ ಏನ್ ತಪ್ಪಿಲ್ಲ, ಕ್ಷಮಿಸ್ಬೇಕು. ಕ್ಷಮಿಸೋದೆಂತದು ತಪ್ಪೇ ಇಲ್ಲ. ಕ್ಷಮಿಸೋದು ಎಲ್ಲಿಂದ ಬರ್ತದೆ? ನಮಸ್ತೆ. ನಮಸ್ತೆ. ವನಿತಾ ವಿಹಾರದಲ್ಲಿ ಇದುವರೆಗೆ ಜನಪದ ಕಲಾವಿದೆ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತ ಎಫ್ ತಳವಾರ್.